ಅನ್ಕೊಂಡಿದ್ಯಾ? ಕೋಣ ನುಗ್ದಾಗ ನುಗ್ತಿದ್ಯಲ್ಲೋ. ಸಾರಿ ಆಂಟಿ, ಇತ್ತ ನೋಡಿ ಖುಷಿಲಿ ಓಡ್ ಬಂದ್ಬಿಟ್ಟೆ. ಆಂಟಿನಾ? ಯಾರಿಗೂ ಆಂಟಿ ಅಂದೆ ಬಿಟ್ಟ ಅಂದ್ರೆ ನೋಡಿದ್ರೆ ಗೊತ್ತಾಗತ್ತೆ ಕಾಮನ್ ಸೆನ್ಸ್ ಇಲ್ದೇ ಇರೋನು ಅಂತ. ಎಲ್ಲಿಂದ ಬರ್ತಿರೋ ನೀವೆಲ್ಲ? ಅವನೇನ್ ಬೇಕು ಅಂತ ಬಂದ ಏನೋ ಪಾಪ ಖುಷಿಯಿಂದ ಓಡ್ ಬಂದ. ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆಷ್ಟು ರಂಪಾಟ ಮಾಡ್ತಿದ್ಯಾ? ಹೌದು ಕಣೆ ದಮ್ಮು, ನೀನ್ ಸ್ವಲ್ಪ ಸೈಜ್ ಇದೆಯಲ್ಲ, ಓಡಲ್ಲಿ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಟಚ್ ಆಗೋದು ಸಹಜ ಅಲ್ವೇನೆ. ನೀನೇ ನೋಡ್ಕೊಂಡು ಹೋಗ್ಬೇಕಾಗಿತ್ತು. ಈಗ ಹೈವೇ ರೋಡಲ್ಲಿ ಲೈಲ್ಯಾಂಡ್ ಲಾರಿಗಳು ಸಣ್ಣ ಗಾಡಿಗಳಿಗೆ ಜಾಗ ಕೊಡೋದಿಲ್ವೇನೆ, ಹಾಗೆ ಅಂದ್ರೆ ಅಂದ್ರೆ ನಾನು ಡುಮ್ಮಿನಾ? ₹100 ಏನಿಲ್ಲ ಕಣೆ. ಅಯ್ಯೋ ನಿನ್ನ ಯಾರು ದಪ್ಪ ಅಂದರು? ನೀರು ಬೊಳಕು ಬಳ್ಳಿ ಕಣೆ ಅಲ್ಲೋನೋ, ಎಷ್ಟು ಸಣ್ಣ ಇದು ನೋಡ್ರು. ಲೇ ದಮ್ಮು, ಪಾಪ ಆ ಹುಡ್ಗಂಗೆ ಗೊತ್ತಾಗ್ಲಿಲ್ಲ ಕಣೆ, ಬುಲ್ಡೋಜರ್ ತರ ಬಂದು ಗುದ್ಬಿಟ್ಟ. ಸದ್ಯ ನಿನ್ ಪುಣ್ಯಾಗ ಉಳ್ಕಂಡೆ. ಅಲ್ಲ ನಿನ್ ಸ್ವಂಟ ಮರಿಲಿಲ್ಲ ಅಂತಂದೆ. ನಿನ್ ಕಣ್ಣಲ್ಲಿ ನೆತ್ತಿ ಮೇಲಿದ್ದೆ. ಉಗಿರಿ ಪ್ರಾಣಿ, ಹಂಗ ಉಗಿರಿ ಒಂದ್ ಮಕ್ಕಕ್ಕೆ. ನನ್ ಸೀರೆನೆಲ್ಲ ಹಾಳು ಮಾಡ್ಬಿಟ್ಟ. ತಂದು ತಪ್ಪಾಯ್ತು ಅಂಕಲ್. ಹೋಗ್ಲಿ ಬಿಟ್ಟಿಡ್ರಮ್ಮ. ಅಲ್ಲ ದಮ್ಮು ಪಾಪ ಅವನ್ ಸಾರಿ ಕೇಳ್ತಿದ್ನಲ್ಲ, ಬಿಟ್ಬಿಡು. ಮನುಷ್ಯ ಆದ್ಮೇಲೆ ತಪ್ಪು ಮಾಡೋದು ಸಹಜ. ನೀನ್ ದಪ್ಪ ಆದ್ಮೇಲೆ ಡಿಕ್ಕಿ ಹೊಡೆಯೋದು ಇನ್ನೂ ಸಹಜ ಅಲ್ವೇನೆ? ನಾನು ಈ ಹಳ್ಳಿಗೆ ಬರ್ಲೇಬಾರ್ದಾಗಿತ್ತು. ನನ್ ಕೈಲಿ 1 ನಿಮಿಷ ಮೇಲೆ ಇರಕ್ಕಾಗಲ್ಲ. ನನ್ ತಲೆ ಕೆಟ್ಟೋಗ್ತಾ ಇದೆ. ಇವಳು ತಲೆಯದಿ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ಸರಿಯಮ್ಮ. ಗಣಪ ಸಾರಿ ಕಣೋ, ಅವ್ರು ಹಾಗೇನೆ ಎಲ್ರ ಮೇಲೂ ಕೋಪ ಮಾಡ್ಕೋತಾರೆ. ಹೋಗ್ಲಿ ಬಿಡು, ಈ ಗರಂ ಇರೋ ಅಜ್ಜಿಗಳನ್ನ ಹೇಗ್ ಕೂಲ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು.